ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳಿ ನಂಬುತ್ತೇನೆ. ಸಂತೋಷವಾಗಿದ್ದೀರಾ ಅಂತೇಳಿ ನಂಬುತ್ತೇನೆ. ಕಳೆದ ನಿನ್ನೆ ಪುನರುತ್ಥಾನದ ಹಬ್ಬವನ್ನು ನಿಮ್ಮ ಮಂದಿರದಲ್ಲಿ ಆನಂದಕರವಾಗಿ ನಡೆಸಿದ್ದೀರಾ ಅಂತೇಳಿ ನಾನು ನಂಬುತ್ತೇನೆ. ಹೇಗೆ ನಡೀತು, ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಸಮಾಧಿಯಿಂದ ಎಬ್ಬಿಸಲ್ಪಟ್ಟನಂಥ ಕಥೆಯನ್ನು ಕೇಳಿರ್ತೀರಿ. ಅದೇ ರೀತಿಯಲ್ಲಿ ಮಗ್ದಲದ ಮರಿಯಳು ಮತ್ತು ಮರಿಯ ಅನೇಕ ಸ್ತ್ರೀಯರು, ಎಮ್ಮೋಹಿನ ದಾರಿಯಲ್ಲಿ ಇಬ್ಬರು ಶಿಷ್ಯಂದರು ಮತ್ತು ಅಪೊಸ್ತಲರು, 500 ಜನರಿಗಿಂತ ಹೆಚ್ಚು ಜನರು, 40 ದಿನಗಳು ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದು ಮಾಡಿದ ಕಾರ್ಯಗಳನ್ನು, ಇವೆಲ್ಲವುಗಳನ್ನು ನಿಮ್ಮ ಪಾಸ್ಟರ್ಗಳು ಹೇಳಿರ್ತಾರೆ ಅಂತೇಳಿ ನಾನು ನಂಬುತ್ತೇನೆ. ಕೇಳಿದ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ದೇವರು ಸತ್ತಿಲ್ಲ, ಆತನು ಜೀವಂತನಾಗಿದ್ದಾನೆ. ದೇವರು ಜೀವಿಸುವ ತನಕ ನಾವು ಕೂಡ ಜೀವಂತವಾಗಿರ್ತೇವೆ, ಜೀವಿಸ್ತೇವೆ, ನಾವು ನಿತ್ಯ ಜೀವ ಪಡ್ಕೊಳ್ತೇವೆ ಅನ್ನೋದನ್ನು ನಂಬ್ರಿ. ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರಿಗೆ ತಿಳಿಸ್ತೇನೆ, ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ ಅಂತೇಳಿ ಹೇಳ್ತಾನೆ. ಇವತ್ತಿನ ವಾಕ್ಯವು ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ರೆಡಿಯಾಗಿದ್ದಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ಮುಂಜಾನೆ ವೇಳೆಯಲ್ಲಿ ನೀವು ವಿಶ್ವಾಸ ಇಡ್ರಿ, ನಂಬಿಕೆ ಇಡ್ರಿ, ಪ್ರಾರ್ಥನೆಯನ್ನು ಬಿಡಬೇಡ್ರಿ. ನಿಮ್ಮ ಜೀವಿತದಲ್ಲಿ ಕಣ್ಣೀರಿನ ಸಮಯದಲ್ಲಿಯೂ ತಾಯಿಯಾಗಿ ನಿನ್ನ ಕಣ್ಣೀರು ಒರೆಸುವುದು ಪ್ರಾರ್ಥನೆ. ಸಾಲದ ಸಮಯದಲ್ಲಿ ನಿನ್ನ ಜೀವಿತವನ್ನು ಕಟ್ಟುವಂಥದ್ದು ಪ್ರಾರ್ಥನೆ. ನಿನ್ನ ಕುಟುಂಬವೆಲ್ಲ ನಿನ್ನನ್ನು ಬೈಯುವಾಗ, ನಿಂದಿಸುವಾಗ ನಿನ್ನನ್ನು ಕೈ ಹಿಡಿಯುವಂಥದ್ದು ಪ್ರಾರ್ಥನೆ. ಆ ಪ್ರಾರ್ಥನೆ ಕೇಳುವ ಆತನಾದಂಥ ನಜರೇತಿನ ಯೇಸು ನಿನ್ನ ಜೀವನದಲ್ಲಿ ಕಾರ್ಯಗಳನ್ನು ಮಾಡ್ತಾನೆ. ಈ ದಿನದ ಆಶೀರ್ವಾದದ ವಾಕ್ಯವು ಕೀರ್ತನೆ 29ನೇ ಅಧ್ಯಾಯ 11ನೇ ವಚನವನ್ನು ದಾನ ಮಾಡಿಕೊಳ್ತಾ ಇದ್ದೇವೆ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಯೆಹೋವನು ತನ್ನ ಜನರಿಗೆ ಬಲವನ್ನು, ಅಂದರೆ ಇಲ್ಲಿರೋರೆಲ್ಲರಿಗೂ ಹೇಳ್ತಾನೆ, ವಾಕ್ಯ ಕೇಳ್ತಾ ಇರುವಂಥವ್ರಿಗೆ ಹೇಳ್ತಾನೆ, ಈ ದಿನ ನಿನ್ನ ಜೀವಿತದಲ್ಲಿ ಸೋತು ಹೋದೆ ಅಂತೇಳಿ ಬಾಧೆ ಪಡಬೇಡ. ದುಃಖದಲ್ಲಿದ್ದೇನೆ, ನನ್ನನ್ನು ಯಾರು ಕಾಪಾಡುತ್ತಾರೆ, ಪ್ರತಿ ತಿಂಗಳು EMIಗಳನ್ನು ಕಟ್ಟೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಚಿಂತಿಸ್ತಾ ಇದೆಯಾ, ಮಕ್ಕಳ ಪರೀಕ್ಷೆಗಳು ಬರೆದಿದ್ದಾರೆ, ಪಾಸ್ ಆಗ್ತಾರ ಇಲ್ಲ ಅಂತೇಳಿ ನೀನು ಚಿಂತಿಸ್ತಾ ಇದೆಯಾ, ಕರ್ತನ ವಾಕ್ಯವು ಹೇಳ್ತಾ ಇದೆ, ನಾನು ನಿನಗೆ ಬಲವನ್ನು ಅನುಗ್ರಹಿಸ್ತಾ ಇದ್ದೇನೆ. ಈ ದಿನ ನಿನ್ನ ಕೈಲೇ ಆಗುವುದಿಲ್ಲ ಅಂದುಕೊಂಡಂಥ ಎಲ್ಲ ಕಾರ್ಯಗಳಲ್ಲಿ ದೇವರು ನಿನ್ನನ್ನು ಮುಂದೆ ನಿಲ್ಲಿಸಿ, ದೇವರೇ ಮಾತನಾಡುವುದಲ್ಲದೆ ನಿನ್ನ ಶತ್ರುಗಳ ಮುಂದೆ ನಿನ್ನನ್ನು ಜಯಕರವಾದ ಜೀವಿತಕರವಾದಂಥ ಅದ್ಭುತಗಳನ್ನು ನಿನ್ನ ಜೀವಿತದಲ್ಲಿ ನಾನು ಮಾಡ್ತೇನೆ ಅಂತೇಳಿ ಹೇಳ್ತಾನೆ. ಭಯಪಡಬೇಡ ಅಂತೇಳಿ ಹೇಳ್ತಾ ಇದ್ದಾನೆ. ನಾನು ನಿನಗೆ ಬಲ ಕೊಡ್ತೇನೆ ಅಂತ ಹೇಳ್ತಾನೆ. ಆರೋಗ್ಯದ ಬಲ ಕೊಡ್ಬೋದು, ಐಶ್ವರ್ಯದ ಬಲ ಕೊಡ್ಬೋದು, ಶತ್ರುಗಳ ಕಾಟದಿಂದ ಬಿಡುಗಡೆಯ ಬಲವನ್ನು ಕೊಡ್ಬೋದು, ಅಥವಾ ನಿನ್ನ ಜೀವನದಲ್ಲಿ ಬಂದಂಥ ಶೋಧನೆಗಳಿಂದ ಬಿಡುಗಡೆ ಕೊಡ್ಬೋದು. ದೇವರು ನಿನ್ನ ಭುಜಗಳನ್ನು ಬಲಪಡಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರು ನಿನ್ನನ್ನು ಒಟ್ಟಿಗೆ ಇದ್ದು ಅದ್ಭುತಗಳನ್ನು ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾನೆ. ಭಯಪಡಬೇಡ. ಆತನು ನಿನ್ನ ಜೀವನದಲ್ಲಿ ನಿನ್ನ ವ್ಯಾಧಿಗಳನ್ನೆಲ್ಲ ಗುಣಪಡಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಸಮಸ್ಯೆಗಳನ್ನು ನೀಗಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ವೇದನೆಯನ್ನು ದೇವರು ನೀಗಿಸುವುದಕ್ಕಾಗಿ ಈ ದಿನವೂ ನಾನು ನಿನಗೆ ಬಲವನ್ನು ಅನುಗ್ರಹಿಸುವುದಲ್ಲದೆ ಆತನು ತನ್ನ ಪ್ರಜೆಗೆ ಸುಕ್ಷೇಮ ಅಂದ್ರೆ ಏನು ಗೊತ್ತಾ, ಕಾಪಾಡುತ್ತೇನೆ, ರಕ್ಷಿಸುತ್ತೇನೆ, ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಅವರ ಜೀವನದಲ್ಲಿ ನಾನೊಂದು ಬೇಲಿಯನ್ನು ಹಾಕುತ್ತೇನೆ ಮತ್ತು ನನ್ನ ದೇವದೂತರ ದಂಡನ್ನು ಇಳಿಸುತ್ತೇನೆ ಅಂತೇಳಿ ದೇವರು ವಾಗ್ದಾನವನ್ನು ಕೊಡ್ತೇನೆ. ನೀವು ಯಾರು ಭಯಪಡಬೇಡ್ರಿ. ದೇವರು ಈ ದಿನ ಬಲವನ್ನು ಅನುಗ್ರಹಿಸುವನು, ಈ ದಿನ ನಿನ್ನ ಜೀವಿತದಲ್ಲಿ ಸುಕ್ಷೇಮವನ್ನು ಅನುಗ್ರಹಿಸುವನು. ಭಯಪಡಬೇಡ. ನಿನ್ನ ಕಾರ್ಯಗಳನ್ನು ದೇವರು ಸಫಲತೆಗೊಳ್ಳುವಂತೆ ಮಾಡ್ತಾನೆ. ನೀನು ಮಾಡುವ ಪ್ರತಿ ಕೆಲಸಗಳಲ್ಲಿ ಆಶೀರ್ವಾದ ಮಾಡುತ್ತಾನೆ. ಇನ್ನು ಮುಂದೆ ನೀನು ಸೋತು ಹೋದವಳಲ್ಲ, ಆಶೀರ್ವಾದಗಳನ್ನು ಕಾಣ್ತೀಯ. ನಿನ್ನ ಕಣ್ಣೀರು ಅತಿ ಬೇಗನೆ ನೀಗಲ್ಪಡುವಂಥದ್ದು. ದೇವರು ನಿನಗೆ ಬಲ ಕೊಡುವುದಕ್ಕಾಗಿ ನಿನ್ನ ಮನೆಗೆ, ನೀನು ಪ್ರಾರ್ಥನೆ ಮಾಡುವ ಕೋಣೆಗೆ, ನೀನಿರುವ ಸ್ಥಳದಲ್ಲಿಯೇ ಆತನು ಒಂದು ದರ್ಶನವನ್ನು ಕೊಡುತ್ತಾನೆ, ಮಾತನಾಡುತ್ತಾನೆ. ನಂಬಿಕೆ ಇಡು. ದೇವರು ನಿನಗೆ ಸುಕ್ಷೇಮವನ್ನು ಉಂಟು ಮಾಡ್ತಾನೆ, ಸಮೃದ್ಧಿಯನ್ನು ಕೊಡುತ್ತಾನೆ, ಕೃಪೆಯನ್ನು ಅನುಗ್ರಹಿಸ್ತಾನೆ, ನಿನ್ನನ್ನು ಕೈ ಬಿಡುವುದಿಲ್ಲ. ನಂಬಿಕೆ ಇರು, ವಿಶ್ವಾಸದಿಂದಿರು. ಈ ದಿನ ಸಂಪೂರ್ಣವಾದ ಜಯಗಳನ್ನು ಕೊಡ್ತಾನೆ. ಯಾವತ್ತೂ ಸೋತು ಹೋಗಲ್ಲ. ಜಯ ನಿನ್ನಿಂದಲೇ ಇದೆ. ಜಯವು ಬರ್ತಾ ಇದೆ, ಉದ್ಯೋಗ ಬರ್ತಾ ಇದೆ ಅಂತೇಳಿ ನಂಬು, ಆಶೀರ್ವಾದಗಳು ಬರ್ತದೆ ಅಂತೇಳಿ ನಂಬು. ಪ್ರಾರ್ಥನೆ ಎಡಬಿಡದೆ ನೀನು ಮಾಡು. ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳುತ್ತಾನೆ, ನಿನ್ನ ಪ್ರಾರ್ಥನೆಗೆ ಆತನ ಉತ್ತರಗಳನ್ನು ಕೊಡ್ತಾನೆ. ಇದೇ ವಾಕ್ಯದಲ್ಲಿ ಹೇಳ್ತದೆ, ದಾವೀದನು ಬರೆದ ಕೀರ್ತನೆಯಲ್ಲಿ, ಒಂದು ವೇಳೆ ಈ ಮುಂಚಾನೆಯಲ್ಲಿ ನೀನು ಪ್ರಾರ್ಥನೆ ಮಾಡಿ ಎದ್ದಿರುವುದಾದರೆ, ರಾತ್ರಿ ಪ್ರಾರ್ಥನೆ ಮಾಡ್ತಾ ಇರುವುದಾದರೆ, ದೇವರ ಮೇಲೆ ಆಧಾರಗೊಂಡಂಥ ಮಗನಾದರೂ ಕೂಡ ಇನ್ನು ಎಷ್ಟು ಕಾಲ ನನ್ನ ಜೀವಿತದಲ್ಲಿ ಸುಕ್ಷೇಮವಿಲ್ಲ, ಆಶೀರ್ವಾದವಿಲ್ಲ ಅಂತೇಳಿ ನೀನು ಕೇಳ್ತಾ ಇರುವುದಾದರೆ, ಆತನು ಹೇಳ್ತಾ ಇದ್ದಾನೆ. ಇದೇ ಕೀರ್ತನೆ 28ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ ಅಂತೇಳಿ ದೇವರು ವಾಕ್ಯ ಹೇಳ್ತದೆ. ಅಂದ್ರೆ ನಿನ್ನ ಪ್ರಾರ್ಥನೆಗಳನ್ನು ಕೇಳಿದ್ದಾನೆ ಅಂತೇಳಿ ನೀನು ನಂಬು, ವಿಶ್ವಾಸವನ್ನಿಡು. ಖಂಡಿತ ಕೇಳಿದ್ದಾನೆ, ಕೇಳ್ತಾ ಇದ್ದಾನು ಕೂಡ. ಆತನ ಆಶೀರ್ವಾದ ಮಾಡೋದಕ್ಕೆ ಈಗ ಸಿದ್ಧನಾಗಿದ್ದಾನೆ. ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ. ಅದು ಸಾಲ ಆಗಲಿ, ಕಷ್ಟ ಆಗಿರಲಿ, ಆಸ್ಪತ್ರೆ ಸಮಸ್ಯೆಗಳು, ಲೋನ್ಗಳಾಗಿರಲಿ, ಏನೇ ಆಗಿರಲಿ, ಕರ್ತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನೀನು ತನ್ನ ಮಗಳಾಗಿದೆಯಾ, ತನ್ನ ಮಗನಾಗಿದೆಯಾ,
ನಿನ್ನ ಕಣ್ಣೀರು ಆತನಿಗೆ ಗೊತ್ತು, ನಿನ್ನ ವೇದನೆ ಗೊತ್ತು, ನಿನ್ನ ಪರಿಸ್ಥಿತಿ ಗೊತ್ತು. ಆತ ಹೇಳ್ತಾನೆ, ನೀನು ನನ್ನ ಕಡೆಗೆ ತಿರುಗಿ ಪ್ರಾರ್ಥಿಸುವುದಾದರೆ ನಾನು ನಿನಗೆ ಉತ್ತರವನ್ನು ಕೊಡುತ್ತೇನೆ, ಆಶೀರ್ವಾದ ಮಾಡುತ್ತೇನೆ ಅಂತೇಳಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಕೇಳಿದ ಎಲ್ಲಾ ಸ್ವರಗಳು, ಎಲ್ಲಾ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳಲಿ. ಬದುಕುಗಳನ್ನು ಕಟ್ಟು, ಜೀವನವನ್ನು ಕಟ್ಟು, ಅದ್ಭುತವಾದ ಕಾರ್ಯಗಳನ್ನು ಮಾಡು. ಈ ಉದಯ ಕಾಲದಲ್ಲಿ ಅವರಿಗೆ ಬಲವು, ಶಕ್ತಿಯನ್ನು ಕೊಡು, ಆಶೀರ್ವಾದಗಳನ್ನು ಮಾಡು, ಅನೇಕ ಶುಭವು ಕೃಪೆಗಳನ್ನು ಉಂಟು ಮಾಡು. ಯೇಸು ನಾಮದಲ್ಲಿ ಅವರ ಮನೆಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು. ಪ್ರಾರ್ಥನೆ ಮಾಡುವವರಿಗೆ ದೇವರೇ ಸಮೃದ್ಧಿ ಕೊಡು ಅಂತೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅಮೇನ್, ಅಮೇನ್. ಗಾಡ್ ಬ್ಲೆಸ್ ಯು. ಅಮೇನ್.